Hey guys, welcome back to my channel Journey with Sudha Ranjit. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಡಿಫ್ರೆಂಟ್ ವ್ಲಾಗ್ ಆಗಿರುತ್ತೆ. ಏನಂದರೆ ನಮ್ಮ ಅಕ್ಕ ಮನೇಲಿ ಪೂಜೆ ಇದೆ ಇವತ್ತು. 16 ಸೋಮವಾರ ವ್ರತ ಮಾಡಿದ್ಲು, ಅದರದ್ದು ಫೈನಲ್ ಪೂಜೆ ಆಗಿದೆ ಇವತ್ತು. 17th ವೀಕ್ ಇವತ್ತು, ಅದಕ್ಕೆ ಎಲ್ಲರನ್ನೂ ಕರೆದಿದ್ಲು. ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಆಗಿರುತ್ತೆ ಈ ವ್ಲಾಗ್. ಮತ್ತು ನೆಕ್ಸ್ಟ್ ಡೇನೇ ಲಿಂಗ ವಿಸರ್ಜನೆ ಮಾಡೋಕ್ಕೂ ಹೋಗ್ತಾ ಇದ್ದೀವಿ. ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ಡೋಂಟ್ ಮಿಸ್ ದ ವ್ಲಾಗ್. ನಾನು ನಮ್ಮ ಅಕ್ಕ ಮನೆಗೆ ಹೋಗೋಷ್ಟರಲ್ಲಿ 12:30 ಆಗಿತ್ತು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ರು. ಆ್ಯಕ್ಚುಲಿ ಇದು 17th ವೀಕು, ಎಲ್ಲ ಲಿಂಗನೂ ಸೇರಿ ಕೊನೆ ಪೂಜೆ ಮಾಡ್ತಾ ಇರೋದು ಇದು. 16 ಸೋಮವಾರ ವ್ರತ ಅಂತಂದರೆ ಪ್ರತಿ ಸೋಮವಾರನೂ ಒಂದೊಂದು ಲಿಂಗ ಮಾಡಿ ಪೂಜೆ ಮಾಡೋದು. ಇದು 17ನೇ ವಾರ, ಹಾಗಾಗಿ ಎಲ್ಲ ಲಿಂಗಗಳನ್ನೂ ಒಂದೇ ಸತಿ ಇಟ್ಟು ಪೂಜೆ ಮಾಡ್ತಾ ಇರೋದು. ಸೆಂಟ್ರಲ್ಲಿ ಒಂದು 20 ಡೇಸ್ ಗ್ಯಾಪ್ ಆಯಿತು. ಆ 20 ಡೇಸ್ ಗ್ಯಾಪ್ ಆಗಿಲ್ಲ ಅಂದಿದ್ದರೆ ಕರೆಕ್ಟಾಗಿ ಕಾರ್ತಿಕ್ ಸೋಮವಾರಕ್ಕೆ ಅವಳು ಪೂಜೆ ಮುಗ್ದಿರ್ತಾ ಇತ್ತು. ಇದು ಮೊದಲನೇ ವರ್ಷ ಪೂಜೆ ಮಾಡಿದ್ದು. ಏನು ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾ ಹತ್ರದವ್ರನ್ನ ಮಾತ್ರ ಕುಂಕುಮ ಕರೆದಿದ್ರು. ಓಪನ್ ಮಾಡ್ಕೊಂಡು ತಿನ್ನೋದು. ಎಷ್ಟು ಚೆನ್ನಾಗಿ ಆಡ್ತಾ ಇದ್ವಿ, ಫೋನ್ ಮಾಡ್ಬಿಟ್ಟು ಓಡೋದ್ವಿ ಎಲ್ಲ ರನ್ನಿಂಗ್ ರೇಸ್ ಆಡ್ಕೊಂಡು ಹೀಗೆ ಎಲ್ಲರೂ ಸೇರಿರೋದ್ರಿಂದ ಟೀ ಕುಡ್ಕೊಂಡು ಹಂಗೆ ರಾತ್ರಿಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪಲಾವು, ಮೊಸರನ್ನ, ಪಾಯಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರು. ಸೂಪರ್ ಆಗಿತ್ತಪ್ಪ. ನಾವಂತೂ 2 ದಿವಸ ತಿಂದಿದ್ದೀವಿ. ಅಲ್ಲಿ ಅನ್ನಕ್ಕೂ ಅದೇ ಹಾಕೊಂತೀನಿ. ಈಗ ಪಾವನಿ ಇಲ್ಲ, ಪಾವನಿ ಅಲ್ಲೋಗಿದ್ಲಲ್ಲ, ನಾನು ಇವರಿಬ್ಬರೇ ಅಂದ್ಬಿಟ್ಟು ನಾವಂತೂ ಅದೇ ತಿಂದ್ವಿ. ಬಡ್ಸೋಗಿ ಎತ್ಕೊಂಡಿದ್ರು. ಪ್ಲೀಸ್ ಹೋಗಾಡೋದು. ಗೋಧಿ ಎಲ್ಲ ಉಟ್ಬಿಟ್ಟು ಗೋಧಿ ಉಂಡೆನಾ? ನಾನು ಇದಕ್ಕೆ ಮಾಡಿದ್ನಲ್ಲ, ಸಾಕು. ಇನ್ನೇ ಬಂದು ಅದಕ್ಕೆ ಹೋಗಲ್ಲ. 16 ವಾರನೂ ಮಾಡಿದ್ದೆ. ಸಿಕ್ಕಿರ ಅಂದ್ರೆ ಮಾಡ್ತೀನಿ. ಪೂಜೆಗೆ ಇಕ್ಕಿಲ್ಲ ಅಂತ ಅಂದ್ರೆ ಹೇಳ್ರಕ್ಕ. ಅದೇ ಇದಕ್ಕೆ ಗೋಧಿ ಮತ್ತೆ ತುಪ್ಪ ಹಾಕೊಂಡು ಚೆನ್ನಾಗಿ ಉಳ್ಕೊಳ್ಳೋದು, ಸ್ಮೆಲ್ ಬರುತ್ತೆ ಅಲ್ಲ. ಆಮೇಲೆ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡೋದು, ಉಂಡೆ ತರ ಅಷ್ಟೇ. ಇದಕ್ಕೆ 3 ಪದಾರ್ಥ ಅಮ್ಮ, ಇನ್ನೇನು ಹಾಕಲ್ಲ. ನೀವು ಒಬ್ಬೊಬ್ರೆಲ್ಲ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕೊಂತಾರೆ. ಆ ಬುಕ್ಕಲ್ಲಿ ಹೆಂಗಾಯ್ತೋ ಹಂಗೆ 3. 16 ವೀಕ್ಸ್ ಇಷ್ಟೇ. ರಾತ್ರಿ ಮಾಡ್ಕೊಂಡು ಸಾಯಂಕಾಲ ಮಾಡಿ ನೈವೇದ್ಯಕ್ಕೆ ಇಟ್ಬಿಟ್ಟು ಇದರಲ್ಲಿ 3 ಭಾಗ ಮಾಡಬೇಕು. ಒಂದು ಹಸುಗೆ, ಒಂದು ಮನೆಯವರೆಲ್ಲ ತಿನ್ನೋದು, ಇನ್ನೂ ಒಂದು ಅದಷ್ಟೇ ಊಟ ನಮಗೆ ರಾತ್ರಿ ಒಂದಿಷ್ಟು ಒಳ್ಳೆ ಮಾಡಿದ್ರೆ. ಪಲಾವು, ಮೊಸರನ್ನ, ಪಾಯಸ ಎಲ್ಲ ಆಯಿತು. ಇವಾಗ ಗೋಧಿ ಉಂಡೆ ಮಾಡ್ಕೊತಾ ಇದ್ದಾಳೆ ನಮ್ಮಕ್ಕ. ಇದು ಪ್ರಸಾದಕ್ಕಂತ. ಪ್ರತಿ ಸೋಮವಾರನೂ ಪೂಜೆ ಆದಮೇಲೆ ನೈವೇದ್ಯಕ್ಕೆ ಅಂತ ಸಾಯಂಕಾಲ ಈ ಗೋಧಿ ಉಂಡೆ ಮಾಡ್ಕೊತಾರೆ. ಬೆಳಗ್ಗೆಯಿಂದ ಉಪವಾಸ ಇದ್ಬಿಟ್ಟು ಸಾಯಂಕಾಲ ಇದೊಂದೇ ಪ್ರಸಾದ ಥರ ತಿನ್ನಬೇಕು ಅಷ್ಟೇ. 16 ಸೋಮವಾರ ಅಷ್ಟೇ ಉಪವಾಸ ಇರಬೇಕು. 17ನೇ ಸೋಮವಾರ ಉಪವಾಸ ಇರೋ ಅವಶ್ಯಕತೆ ಇಲ್ಲ. ಅವತ್ತಿನ ದಿವಸ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಉಪವಾಸ ಇದ್ಬಿಟ್ಟು ಸಾಯಂಕಾಲ ನಾರ್ಮಲ್ ಊಟ ತಿಂದು. ಇದಕ್ಕೆ ಬೆಲ್ಲ ಹಾಕ್ತಾರೆ ಅಷ್ಟೇ ತಾನೆ ಡಿಫ್ರೆನ್ಸ್. ಪೂರಿಯಕ್ಕೆ ಹಾಕಿದ್ದೀನಲ್ಲ ತುಪ್ಪ ಅಷ್ಟೇ. ಬಿಸಿ ಎಲ್ಲ ಆರಿದ್ಮೇಲೆ 3 ಉಂಡೆ ಮಾಡಿಕೊಂಡು, 1 ಉಂಡೆ ದೇವ್ರ ಮುಂದೆ, ಇನ್ನೊಂದು ಉಂಡೆ ಹಸುಗೆ, ಮತ್ತು ಇನ್ನೊಂದು ಉಂಡೆನ ಚಿಕ್ಕ ಚಿಕ್ಕದಾಗೆ ಉಂಡೆ ಥರ ಮಾಡಿಕೊಂಡು ಎಲ್ಲರಿಗೂ ಪ್ರಸಾದ ಥರ ಕೊಡಬೇಕು ಅಂತ ಇದನ್ನು ಮಾಡ್ಕೊತಾ ಇದ್ದೀವಿ. ಆಯ್ತಾ?
ಬಾಗಿಲೇ ಇಟ್ಬಿಡ್ತೀನಿ ನೋಡು ಅಲ್ಲಿ. ಇಲ್ಲ ಅಲ್ಲಿ ಬಾಗಿನ ಇಕ್ಕಲ್ಲ ಅಂತ ಅಂದ್ಕೊಂಡೆ. ಯಾರಿಗಾನ ಬ್ರಾಹ್ಮಿನ್ಸ್ ಒಬ್ರಿಗೆ ಬಾಗಿನ ಕೊಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದಾಳೆ. ನಮ್ಮ ಅಕ್ಕ ಅವರು ಅಪಾರ್ಟ್ಮೆಂಟ್ಸಲ್ಲಿ ಇರೋದ್ರಿಂದ ಮೇಲ್ಗಡೆ ಒಂದು ಆಂಟಿನ ಕರಿಬೇಕು ಅಂದ್ಕೊಂಡಿದ್ಲು. ಬಟ್ ಅವತ್ತಿನ ದಿವಸನೇ ಅವರೆಲ್ಲೋ ಆಚೆ ಹೋಗಿದ್ರು. ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಅಕ್ಕ ಫ್ರೆಂಡೇ ಒಬ್ರು ಇದ್ರು ಅಂತ ಅವ್ರನ್ನ ಕರೆದಿದ್ರು. ಹಿಂದೆನೂ ಹಾಕ್ಬೇಕಾ ಆಂಟಿ? ಸುಮ್ಮನೆ ಫುಲ್ ಪ್ಲೈನ್ ಆಗುತ್ತೆ. ದಕ್ಷಿಣೇನು ಇದ್ರಲ್ಲಿ ಇರೋದಾ? ಒಳ್ಳೆ ಇಟ್ಲು. ಮೇಲೆ ಎಲೆ ಮೇಲೆ ಇದಿಲ್ಲ. ದಕ್ಷಿಣ ಯಾರು ಕಷ್ಟ ಬಿಡಿ ದೇವ್ರ ಹತ್ರಕ್ಕೂ ಕೊಡುವಾಗ ಮುಖ್ಯದ್ದು ಅಲ್ಲ. ಇಲ್ಲ, ಮುಚ್ಚಿಬಿಟ್ಟೆ ಅಲ್ಲ ಮಾಡೋದು. ಮುಚ್ಚಿಬಿಟ್ಟು ಇಟ್ಬಿಡ್ತೀಯಾ? ಮುಚ್ಚಿಬಿಟ್ಟೆ ಇಡೋದು. ಒಬ್ರು ಕೊಟ್ರೆ ಸಾಕಂತ? ಅಂದ್ರೆ ಅವ್ರು ಅಂದ್ರು 5 ಜನ ಕೊಡ್ಬೇಕು ಅಂತ. ನಮ್ಗೆ ಆರೋಗ್ಯಕ್ಕೆ ಇಲ್ಲ. ಹಿಂಗೆ ಕಂಟಿ ಹಿಂಗೊಂದು ಹಿಂಗೊಂದ ಹಿಂಗೆ ಕಟ್ಟ ಹಿಂಗೆ ಕಟ್ಲ. ಕೆಳಗಡೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ಸಿಂಪಲ್ಲು. ಇನ್ನೂ ಒಂದು ಅದು ಅಷ್ಟು ಐಡಿಯಾ ಇರೋಲ್ಲ. ಹಾಂ ಹಾಂ. ಆ ಬುಕ್ಕಲ್ಲಿ ಹೆಂಗಿದೆಯೋ ಹಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಬ್ರು ಎಲ್ಲ ಎಷ್ಟೊಂದು ಜನ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರಲ್ಲ. ಐನೂರನ್ನೇ ಖರ್ಚಿಂದಿ ಅಂತ ಮಾಡಿಸಿ ಎಲ್ಲ. ಇನ್ನು 50 ಇಯರ್ಗೆ ಮಾಡಿಬಿಡು ಅಷ್ಟೇ. ಸೆಂಟ್ರಲ್ ಗ್ಯಾಪ್ ಆಗಿಲ್ಲ ಅಂದ್ರೆ ಕರೆಕ್ಟಾಗಿ ಕಾರ್ತಿಕ್ ಸೋಮವಾರ ಮುಗಿರ್ತಾ ಇತ್ತು ಅಲ್ವಾ? ಇವಾಗ ಏನಲ್ಲ ಬಿಡ್ರಿ, ಇವಾಗ ಬಂದವರಲ್ಲಿ ಕೂತ್ಕೊಳ್ತಾರೆ ಅಂತ. ಇನ್ನೊಂದು ಚಾಪ ಏನು ಬಿಡೋಲ್ಲ. ಏನೋ ಸರಿ. विनाशकलिङ्गं तत्प्रणमामि सदा शिवलिङ्गं लिङ्गं कामदानकरुणा
ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ತೊಗೊಂಡು ಊಟ ಬೇಗ ಮುಗಿಸಿ ನಾವು ಮನೆಗೆ ರಿಟರ್ನ್ ಬಂದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಬೇಗ ಎದ್ದು ರೆಡಿ ಆಗಬೇಕು ಅಂತ ಲೇಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಶಾಪಿಂಗ್ ವ್ಲಾಗ್ ಹಾಕಿದ್ದೆ. ಈ ಪೂಜೆಗಂತಾನೆ ನಾವು ಸ್ಯಾರಿ ಶಾಪಿಂಗ್ ಅಂತ ಹೋಗಿದ್ದಿದ್ದು ಮೈಸೂರು ಉದ್ಯೋಗಕ್ಕೆ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಲಿಂಗ ವಿಸರ್ಜನೆ ಮಾಡೋಕ್ಕೆ ಎಲ್ಲಿಗೆ ಹೋಗಿದ್ವಿ ಮತ್ತು ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀನಿ. ಮಿಸ್ ಮಾಡ್ದಿರ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.